ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಲಿಟಲ್ ಆರ್ಟ್ಸ್ ಶಾಲೆಯ ಪುನರಾರಂಭವನ್ನು ಅದ್ದೂರಿಯಾಗಿ ಪ್ರಾರಂಭಿಸಲಾಯಿತು. ಶ್ರೀ ಗಜಾನನ ಹಾಗೂ ಶ್ರೀ ಸರಸ್ವತಿ ಪೂಜೆಯೊಂದಿಗೆ ಚಿಕ್ಕ ಚಿಕ್ಕ ಮಕ್ಕಳು ಹಾಗೂ ಪಾಲಕರನ್ನು ಶಾಲೆಗೆ ಬರಮಾಡಿಕೊಳ್ಳಲಾಯಿತು. ಶಾಲೆಯ ಕಾರ್ಯದರ್ಶಿ ಶ್ರೀ ಜಗನ್ನಾಥ ಆಲಂಪಲ್ಲಿ ಹಾಗೂ ಮುಖ್ಯೋಪಾಧ್ಯಾಯನಿ ಶ್ರೀಮತಿ ಪ್ರಿಯಾ ಕುಮಾರಿಯವರು ರಿಬ್ಬನ್ ಕತ್ತರಿಸುವ ಮುಖಾಂತರ ತರಗತಿಗಳಲ್ಲಿ ಮಕ್ಕಳನ್ನು ಬರಮಾಡಿಕೊಂಡರು. ಮೊದಲ ಬಾರಿ ಶಾಲೆಗೆ ಬರುತ್ತಿರುವ ಮಕ್ಕಳಿಗೆ ಅಕ್ಷರಾಭ್ಯಾಸದ ಹಾಗೆ ಹಕ್ಕಿಯಲ್ಲಿ ಅವರವರ ಧರ್ಮದ ಆಚರಣೆಯಂತೆ ಅಕ್ಷರ ಬರೆಸಿ ಮಕ್ಕಳ ಹ್ಯಾಂಡ್ ಫ್ರಂಟ್ ಬಿಡಿಸಿ ಸೆಲ್ಫಿ ತೆಗೆಸಿ ಮಕ್ಕಳನ್ನು ಅದ್ದೂರಿಯಾಗಿ ಶಾಲೆಗೆ ಬರಮಾಡಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಶ್ರೀಮತಿ ಲಕ್ಷ್ಮೀ, ಶ್ರೀಮತಿ ಗೀತಾ ಕುಮಾರಿ, ರಚನಾ, ಶ್ರೀಮತಿ ಶಾರದಾ, ಶ್ರೀಮತಿ ಖಾಜಾಬಾನಿ, ದೀಪಾ, ನಾಗರತ್ನ, ಶಿಲ್ಪಾ ಸಂಡೂರು ಉಪಸ್ಥಿತರಿದ್ದರು. You all know that today is an environmental day. We have to promise on this day we should ban plastic because government has given the quote that this year's message is to ban plastic. What are the effects of plastic? Do you know? ಏನೇನಾಗುತ್ತೆ ಪ್ಲಾಸ್ಟಿಕ್ ಇರೋದ್ರಿಂದ, ಯೂಸ್ ಮಾಡೋದ್ರಿಂದ? ಅದು ಕರಗೋದಿಲ್ಲ, ಅದಕ್ಕೆ ಪ್ರಾಣಿಗಳು ತಿಂತವೆ, ಸಾಯ್ತವೆ, ಅದು ನಮ್ಮ ಇದರಲ್ಲಿ ಹಾಗೆ ಉಳಿಯುತ್ತೆ. ಸೊ ದಟ್ ವಿ ಶುಡ್ ನಾಟ್ ಯೂಸ್ ಪ್ಲಾಸ್ಟಿಕ್. ಇನ್ಸ್ಟೆಡ್ ಆಫ್ ದಟ್ ಮೆನಿ ಆಪ್ಷನ್ಸ್ ದೇರ್, ಕ್ಲಾತ್ ಬ್ಯಾಗ್ಸ್ ದೇರ್, jute. Nowadays they are using with the maize bags. That all we should do, that all we should use so that we can protect our environment. If we plant more and more trees, then we'll get to chill and water. ಮಳೆ ಬರುತ್ತೆ, ಇದರಿಂದ ನಮ್ಗೆ ಏನಾಗುತ್ತೆ, ಎನ್ವೈರನ್ಮೆಂಟ್ ಚೆನ್ನಾಗಿರುತ್ತೆ, ಗ್ರೀನರಿ ಇರುತ್ತೆ. ಇವನ್ನೆಲ್ಲ ನಾವು ಫಾಲೋ ಮಾಡಬೇಕು. ಅದನ್ನ ಬಿಟ್ಟು ಯಾವಾಗಲೂ ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಪರಿಸರವನ್ನ ಮೊದಲು ನಾವು ಸ್ವಚ್ಛ ಇಟ್ಕೊಂಡ್ರೆ, ನಾವು ಮೊದಲು ನಮ್ಮ ಮನೆ, ನಮ್ಮ ಸುತ್ತಮುತ್ತಲು ಗಿಡಗಳನ್ನ ನೆಟ್ರೆ ಈ ಸೊಸೈಟಿಯಲ್ಲಿ ಎಲ್ಲರೂ ಆ ಕೆಲಸವನ್ನು ಮಾಡ್ತಾರೆ. ಐ ಹೋಪ್ ಯು ವಿಲ್ ಆಲ್ ಡೂ ದಟ್. ಓಕೆ, ವಿಶ್ ಯು ಆಲ್ ಹ್ಯಾಪಿ ಎನ್ವೈರನ್ಮೆಂಟಲ್ ಡೇ ಒನ್ಸ್ ಅಗೇನ್. ಇವತ್ತಿಂದ ಏನ್ ಪ್ರಾಮಿಸ್ ಮಾಡಬೇಕು, ನೀವು ಒಂದು ಗಿಡನ ನೆಡಬೇಕು. ನಿಮ್ಮ ಮನೆ ಹತ್ರ ಒಂದು ಪ್ಲಾಂಟ್ ನಟ್ಬಿಟ್ಟು ಅದಕ್ಕೆ ಡೈಲಿ ನೀರು ಹಾಕಿ, ನೀವು 10th ಸ್ಟ್ಯಾಂಡರ್ಡ್ ಮುಗಿಸ್ಕೊ ಹೋಗ್ಬೇಕಾದಾಗ ಗೊತ್ತಾಗುತ್ತೆ ಅದು ಎಷ್ಟಾಗಿದೆ ಮೆಜರ್ಮೆಂಟ್ ಮಾಡ್ಬೇಕು ಎವ್ರಿ ಇಯರ್. ಏನ್ ಯೂಸ್ ಆಗಿದೆ, ಅದರಿಂದ ಏನ್ ಬೆನಿಫಿಟ್ ಇದೆ ಅಂತ. ಇಲ್ಲಿ ಪ್ಲಾಂಟ್. ಓಕೆ, ಥ್ಯಾಂಕ್ ಯು.
ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ತಿಳಿದಿರುವ ಹಾಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ನರ್ಸರಿ ವಿದ್ಯಾರ್ಥಿಗಳಿಗೆ ಪ್ರಥಮ ದಿನ ಅವರಿಗೆ ಉತ್ತಮವಾಗಿರ್ತಕ್ಕಂಥ ದಿನವನ್ನು ನೋಡಿ, ಯಾಕಂದ್ರೆ ಮೊದಲನೇ ಬಾರಿ ಶಾಲೆಗೆ ಬರ್ತಾ ಇದ್ದಾರೆ. ಅವರು ಶಾಲೆಗೆ ಬರೋ ಮೊದಲ ದಿನ ಒಳ್ಳೆಯ ಮುಹೂರ್ತದಲ್ಲಿ ಇರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಪ್ರತಿ ವರ್ಷವೂ ಕೂಡ ಒಳ್ಳೆಯ ಮುಹೂರ್ತದ ದಿವಸದಲ್ಲಿ ಶಾಲಾ ಪ್ರಾರಂಭ ಮಾಡ್ತೀವಿ. ಇದರಲ್ಲಿ ಸಾಕಷ್ಟು ಪಾಲಕರು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡ್ತಿರ್ತಾರೆ ಇಲ್ಲ ಗೊತ್ತಿಲ್ಲ, ಇವುಗಳು ಎಲ್ಲರೂ ಮಾಡ್ತಿರ್ತಾರೆ. ಅಕ್ಷರಾಭ್ಯಾಸ ಮಾಡದೇ ಇರ್ತಕ್ಕಂಥ ಮಕ್ಕಳಿಗೂ ಕೂಡ ಒಂದು ಸಹಾಯ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ನಾವಿಲ್ಲಿ ಅಕ್ಷರಾಭ್ಯಾಸ ಮಾಡ್ತಾ ಇದ್ವಿ. ಏನೋ ಅವರ ಧರ್ಮಕ್ಕೆ ಸಂಬಂಧಪಟ್ಟಂಗೆ ಓಂ ಬರಿಬಹುದು, ಶ್ರೀ ಬರಿಬಹುದು, 7 6 ಬರಿಬಹುದು, ಯಾವುದೇ ಅವರವರ ಧರ್ಮಕ್ಕೆ ಸಂಬಂಧ ಮಕ್ಕಳನ್ನ ಫಸ್ಟ್ ಅಕ್ಷರ ಬರೆಸಿ ಕನ್ನಡದಲ್ಲಿ ಶಾಲೆ ಪ್ರಾರಂಭ ಮಾಡತಕ್ಕಂಥ ವಾಡಿಕೆಯನ್ನು ನಾವು ಇಟ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ಉದ್ದೇಶ ಏನಾಗಿದೆ ಅಂತಂದ್ರೆ ನರ್ಸರಿ ಮಕ್ಕಳಂದ್ರೆ ಪ್ಲೇ ಹೋಮ್ ಮತ್ತು ನರ್ಸರಿ ಮಕ್ಕಳಂದ್ರೆ ಶಾಲೆಗೆ ಬರೋದ ಅಭ್ಯಾಸ ಆಗ್ಬೇಕು. ಅವ್ರಿಗೆ ಅವ್ರು ಬಂದ ತಕ್ಷಣವೇ ಸಾಕಷ್ಟು ಫ್ಲೋ ಅಲ್ಲಿ ಓದ್ತಕ್ಕಂಥದ್ದಲ್ಲ, ಶಾಲೆಗೆ ಬಂದ್ರೆ ಕೂತ್ಬಿಡ್ಬೇಕು, ಎಂಜಾಯ್ ಮಾಡಬೇಕು. ತದನಂತರದಲ್ಲಿ ಇನ್ನ ಬಹಳಷ್ಟು ಟೈಮ್ ಇದೆ. ಉತ್ತಮವಾದ ರೀತಿಯಲ್ಲಿ ಒಳ್ಳೆ ಶಿಕ್ಷಣವನ್ನು ನಾವು ನೀರೇ ನೀಡ್ತೀವಿ. ಯಾವುದೇ ಕಾರಣಕ್ಕೂ ಯಾವುದೇ ಮಗು ಬುದ್ಧಿಯಿಂದ ದೊಡ್ಡ ಇರಲ್ಲ, ಅದನ್ನು ಎನ್ವೈರನ್ಮೆಂಟ್ ಅವರಿಗೆ ದೊಡ್ಡದನ್ನ ಮಾಡುತ್ತೆ. ಅಂತ ಎನ್ವೈರನ್ಮೆಂಟ್ ನಾವು ಕ್ರಿಯೇಟ್ ಮಾಡ್ಕೊಡಲ್ಲ. ಅತ್ಯುತ್ತಮವಾಗಿರ್ತಕ್ಕಂಥ ಶಿಕ್ಷಣ ಎನ್ವೈರನ್ಮೆಂಟ್ ನಾವು ಕ್ರಿಯೇಟ್ ಮಾಡ್ತೀವಿ. ದಯವಿಟ್ಟು ಸಹಕಾರ ಬೇಕು. ಮಕ್ಕಳ ಈ ಪೂಜೆ ನಂತರದಲ್ಲಿ ಅಲ್ಲಿ ಮಕ್ಕಳ ಒಂದು ಹ್ಯಾಂಡ್ ಪ್ರಿಂಟ್ ಫಿಂಗರ್ ಪ್ರಿಂಟ್ ತಗೊಂಡು ಮಕ್ಕಳಿಗೆ ಒಂದು ಆರ್ಟ್ ಕೊಡ್ತಾರೆ. ಅದನ್ನ ಮನೆಯಲ್ಲಿ ಸರಿಯಾಗಿ ಪಡ್ಕೊಳ್ಳಕ್ಕೆ ಧನ್ಯವಾದಗಳು. ನಮ್ಮೇಲೆ ನಂಬಿಕೆ ಇಟ್ಟು ಸ್ಕೂಲಿಗೆ ಸೇರಿಸಿ ಧನ್ಯವಾದಗಳು. ನೀವು ನಿಜವಾಗ್ಲೂ ನಾವು ಪ್ರಾಮಿಸ್ ಮಾಡ್ತಾ ಇದ್ದೀವಿ, ನಿಮ್ಮ ಮಕ್ಕಳಿಗೆ ಒಳ್ಳೆ ಎಕ್ಸಲ್ ಸಿಗುತ್ತೆ. ನಾವಿಲ್ಲಿ ಮಾಂಟೆಸರಿ ಗಾಡಿ ಜೊತೆಗೆ ಮಾಂಟೆಸರಿ ಪದ್ಧತಿಗೆ ಆರೋಗ್ಯ ಈಗ ನೀವೆಲ್ಲ ಪಕ್ಕದಲ್ಲೇ ಮಾಂಟೆಸರಿ ನಾಡಿದೆ, ಅದನ್ನು ನೋಡ್ಕೊಂಡು ಹೋಗಿ ನಿಮ್ಗೆ ಗೊತ್ತಾಗುತ್ತೆ. ಇದು ಏನು ಕಲಿತಿದ್ರು ಆಟದ ಮುಖಾಂತರವೇ ಪಾಠ ಅಂತ ಇರುತ್ತೆ. ಆ ಮಕ್ಕಳಿಗೆ ಎಂಜಾಯ್ ಮಾಡ್ತಾನೆ ಓದಬೇಕಾದ್ರು. ಮನೆಯಲ್ಲೇ ನೀವು ಫೋರ್ಸ್ ಮಾಡೋದೇ ಆಕ್ಟಿವಿಟಿ ಮಾಡಿಸ್ತಾರೆ ಕಲಿಸ್ತೀವಿ. ಫಾರ್ ಎಕ್ಸಾಂಪಲ್ ಕಾಟಿಂಗ್ ಇರುತ್ತೆ, ಕಟ್ ಮಾಡ್ತಾ ಇರ್ತೀವಿ. ಅವಾಗ ಒಂದು ಕಟ್ ಮಾಡ್ತೇವೆ, ಅವ್ರ ಜೊತೆ ನೀವು ಕಲಿಬೋದು, ನೀವು ಎಂಜಾಯ್ ಮಾಡ್ಬೋದು. ಮಕ್ಕಳಿಗೆ ಯಾವಾಗಲೂ ತಾಯಿಗೆ ಮೊದಲು ಅಂತ ಅದಕ್ಕೆ ನಮ್ಮ ಟೀಚರ್ಸ್ ಜೊತೆಗೆ ಅವ್ರು ಹೇಗೆ ಕಲಿಸಿದ್ರು, ಏನು ಕಲ್ಸ್ಕೊಬೇಕು, ಮನೆಯಲ್ಲೇ ನೀವು ಆ ಮಕ್ಕಳ ಜೊತೆ ಇಟ್ಟು ಎಂಜಾಯ್ ಮಾಡ್ತಾರೆ ಕಲ್ತಿರೋರಿಗೆ. ಎನಿ ಟೈಮ್ ಸ್ಕೂಲಿಗೆ ನಮ್ಮ ಟೀಚರ್ಸ್ ಹತ್ರ ಮಾತಾಡಿ ನಿಮ್ಮ ಮಕ್ಕಳ ಉತ್ತರ ಬರೋದಿಗೆ ನೀವು ಅವರ ಜೊತೆಗಿದ್ದು ನಾವು ಅವರ ಜೊತೆಗಿರೋಣ. I wish once again have a bright future. Thank you.